ಸಾದರ ಎಂಬ ಹೆಸರಿನಲ್ಲಿ ಒಗ್ಗೂಡಿದ್ದು ಸಮುದಾಯ ಹಿಂದೂ ಸಾದರ, ಲಿಂಗಾಯತ ಸಾದರ ಸೇರಿ ಹಲವಾರು ಹೆಸರುಗಳಲ್ಲಿ ವಿಭಜನೆಯಾಗುತ್ತಿದ್ದು, ಇದರಿಂದ ಸಮುದಾಯದ ಶಕ್ತಿ ಮತ್ತು ಗುರುತು ಕುಂಗುತ್ತಿದೆ. ಹಾಗಾಗಿ ಸೆಪ್ಟೆಂಬರ್ 22ರಿಂದ ಆರಂಭವಾಗುವ ಜಾತಿ ಸಮೀಕ್ಷೆಯಲ್ಲಿ ಸಮುದಾಯದ ಎಲ್ಲರೂ ಯಾವುದೇ ಧರ್ಮ, ಪಂಥ ಅಥವಾ ಜಾತಿಗೆ ಸೇರಿದವರಾಗಿದ್ದರೂ ಒಗ್ಗಟ್ಟಿನಲ್ಲಿ ಹಿಂದೂ ಸಾದರ ಎಂದು ನಮೂದಿಸಿ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಸೋಮಶೇಖರ್ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸಿದ್ದರಾಜು, ಕಾರ್ಯದರ್ಶಿ ಸಾತನೂರು ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯೆ ಧನ್ಯಕುಮಾರ್, ಗಂಗಾಧರ್, ಜಯಶಂಕರ್ ಇದ್ದರು. ಈ ಸಮೀಕ್ಷೆ 22ನೇ ತಾರೀಕಿನಿಂದ ಪ್ರಾರಂಭವಾಗೋದಕ್ಕೆ ಸರ್ಕಾರದವರು ಏನೇ ಹೇಳಿದ್ದಾರೆ ಅದರಂತೆ ನಮ್ಮ ಜನಾಂಗ ಕೂಡ ಈ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ವಾಸವಿದ್ದು, ಆದರೆ ಮಾಗಡಿ ತಾಲೂಕಿನಲ್ಲಿ ಹೆಚ್ಚಿನ ಜನ ವಾಸವಿದ್ದು, ನಮ್ಮ ಜಾತಿ ಸಮೀಕ್ಷೆಯ ಕ್ರಮ ಸಂಖ್ಯೆ 461 ಆಗಿದ್ದು, ಅದರಲ್ಲಿ ಹಿಂದೂ ಸಾಧರು ಎಂದು ನಮ್ಮ ಜನಾಂಗದವರು ನಮೂದಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಈಗ ಟೋಟಲ್ ಎಷ್ಟು ಜನ ಇದ್ದಾರೆ ಸರ್ ತಾಲೂಕಿನಲ್ಲಿ? ತಾಲೂಕಿನಲ್ಲಿ ಒಂದು 7,000 to 8,000 ಜನ ಇದೆ. ಈಗ ಅವ್ರಿಗೆಲ್ಲ ಏನು ಹೇಳ್ತೀರಾ ಸರ್ ನೀವು? ಮುಖಂಡರಿಗೆ ಏನು ಹೇಳ್ತೀರಾ ಸರ್ ನೀವು? ನಿಮ್ಮ ಸಮಾಜದ ಮುಖಂಡರುಗಳಿಗೆಲ್ಲ ಏನು ಹೇಳ್ತೀವಿ? ಎಲ್ಲ ಅಷ್ಟೇ. ಈ ಜಾತಿ ಸಮೀಕ್ಷೆಯಲ್ಲಿ 461ನೇ ಕಾಲಂನಲ್ಲಿ ಹಿಂದೂ ಸಾಧರು ಎಂದು ನಮೂದಿಸಬೇಕು ಅಂತ. ಧರ್ಮ ಉಪಜಾತಿ ಅಲ್ಲ, ಧರ್ಮ ಅಲ್ಲ, ಹಿಂದೂ ಧರ್ಮ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಂದೆಗಡೆ ಹಿಂದೂ ಅಂತ ಇಟ್ಕೊಂಡಿರೋರು ನಾವು ಒಬ್ಬರೇನೆ, ಯಾವ ಜನಾಂಗಕ್ಕೂ ಇಟ್ಕೊಂಡಿಲ್ಲ. ಈ ಹಿಂದೆ ಏನಂತ ಬರ್ತಾ ಇತ್ತು ಸರ್? ಹಿಂದೆ ಏನಂತೂ 4-5 ಥರ ಜಾತಿ ಬರ್ತಿತ್ತು. ಇವಾಗ ಏನಾಗಿದೆ ಅಂದ್ರೆ ಸಾಧು ಲಿಂಗಾಯತರು ಅಂತಲೂ ಇದ್ದಾರೆ, ಅವರು ಕೂಡ ಈ ಸಾಧು ಸೇರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಅದನ್ನ ಸ್ವಲ್ಪ ವಿರೋಧ ಮಾಡಿದ್ದಾರೆ. ಕೆಲವು ಇವಾಗ ಏನ್ ನಮ್ಮ ಜನಾಂಗ ಬರೀ ಹಿಂದೂ ಸಾಧರು ಏನ್ 2A ಸೇರಿದೆ, ಅದರಿಂದ ಹಿಂದೂ ಸಾಧರು ಅಂತಲೇ ನಮೂದಿಸ್ಬೇಕು ನಮ್ಮ ಜನಾಂಗವರೆಲ್ಲ ಅಂತ ಹೇಳ್ಬಿಟ್ಟು ತಾವು ಒಂದು ಅಡ್ವರ್ಟೈಸನ್ನು ಕೊಟ್ಟು ಜನಗಳಿಗೆ ತಲುಪೋ ರೀತಿ ಇದು ಮಾಡಬೇಕು. ಈಗ ಉಪಜಾತಿ ಅಂತ ಕಾಲಂ ಇದೆಯಲ್ಲ, ಅದರಲ್ಲೂ ಹಿಂದೂ ಉಪಜಾತಿಯಲ್ಲಿ ಹಿಂದೂ ಸಾಧರು ಅಂತಾನೆ ಮಾಡ್ಬೇಕು ಸರ್, ಉಪಜಾತಿನೇ ಬೇಡ ಅಂತ. ಓಕೆ. ಇವತ್ತಿನ ದಿವಸ ಏನು ನಮ್ಮ ಮಾಗಡಿ ತಾಲೂಕಿನಲ್ಲಿ ಕರೆದಿದ್ದೀವಿ, ಇವತ್ತು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ತಿಳಿಸುವಂಥ ವಿಚಾರ ಇಷ್ಟೇ. ಹಿಂದೆ ಏನಾಗಿದೆ, ಬರೀ ಸಾಧು ಅಂತ ಬರ್ಸ್ತಾ ಇದ್ರು, ಕೆಲವರು ಜೈನ್ ಸಾಧು ಅಂತ ಬರ್ಸ್ತಾ ಇದ್ರು. ಹಂಗಾಗಿ ನಾವು ಅಲ್ಲಿ ಹಿಂದೂ ಸಾಧು ಬರ್ಸಿ ಅಲ್ಲಿ ಸುಮಾರು 20 ವರ್ಷದಿಂದ ನಮ್ಮ ರೆಕಾರ್ಡ್ ಬರ್ತಾ ಇದ್ರು ನಮ್ಮ ಮಕ್ಕಳಿಗೆಲ್ಲ. ಆದರೂ ಕೂಡ ಕೆಲವೊಂದು ನಮ್ಮ ಬಂಧುಗಳಲ್ಲಿ ಏನಾಗಿದೆ ಅಂದರೆ ಸಾಧು ಹಿಂದೂ ಸಾಧು ಅನ್ನೋದನ್ನ ಇದು ಮಾಡೋ ತಪ್ಪು ಆಗಿ ಮಾಡ್ತಾ ಇದ್ದಾರೆ. ಗೊಂದಲ ಆಗೋದು ಬೇಡ. ಇನ್ನು ಏನು ಈ ತಿಂಗಳು 22ನೇ ತಾರೀಕಿಂದ ಬರ್ತಾ ಇದ್ದಾರೆ ಜಾತಿ ಗಣತಿಗೆ, ಅದರಲ್ಲಿ ಹಿಂದೂ ಸಾಧು ಅಂತೇಳಿ ನಮೂದಿಸ್ಬೇಕು ಮತ್ತು ಅದನ್ನ ಒಂದು ವಿಚಾರ ತಲುಪಿಸ್ಬೇಕು ಅನ್ನೋ ಮಟ್ಟದಲ್ಲಿ ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಸರ್ ತಮ್ಮ ಹೆಸರು? ಸಿದ್ದರಾಜು. ಏನಾಗಿದೆ ಸರ್? ನಾವು ತಾಲೂಕು ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದೀವಿ. ಯಾವ ಬಸವನಪಾಳ್ಯ ಯಾವುದು ನಿಮ್ಮ ಸಮಿತಿ? ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘ, ತಾಲೂಕು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘ.